ಇನ್ನು ಸಿ ಟಿ ರವಿಯವರ ನಿಂದನೆ ಕೇಸ್ ವಿಚಾರ ಸಂಬಂಧಪಟ್ಟಾಗೆ ಮಾತಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರು ಬೈದರು ಅನ್ನುವಂಥ ಒಂದು ಆರೋಪ ಇತ್ತಲ್ಲ, ಇದು ಅಶ್ಲೀಲ ಪದಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ರವಿ ವಿರುದ್ಧದ ಪ್ರಕರಣಕ್ಕೆ ಮಧ್ಯಂತರ ತಡೆ ಫೆಬ್ರವರಿ 20ರವರೆಗೆ ಮಧ್ಯಂತರ ರಿಲೀಫ್ ಮುಂದುವರಿಯುತ್ತೆ. ದೂರದಾರೆ ಹೆಬ್ಬಾಳ್ಕರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಪ್ರಭುಲಿಂಗ ನಾವದಗಿ ಸಿ ಟಿ ರವಿಯವರ ಪರವಾಗಿ ವಾದ ಮಂಡಿಸಿದ್ರು. ಸದನದ ಒಳಗೆ ಭೀತಿರಹಿತವಾಗಿ, ಅಂದರೆ ಯಾವುದೇ ಭಯ ಇಲ್ಲದೇ ಮಾತಾಡಲಿಕ್ಕೆ ಅವಕಾಶ ಇದೆ. ಏನಾದರೂ ಆ ರೀತಿ ಇದ್ದರೆ ಸಭಾಪತಿ ಕ್ರಮ ಕೈಗೊಳ್ಳಬಹುದು ಅಂತ ಹೇಳೋದ್ರ ಮುಖಾಂತರ ಫೆಬ್ರವರಿ 26ರ ತನಕ ಮಧ್ಯಂತರ ತಡೆ, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಸದನದ ಒಳಗಡೆಗೆ ಯಾವುದೇ ಭಯ ಇಲ್ಲದೇ ಮಾತಾಡ್ಬೋದು. ಆ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಮಹಿಳೆ ಗೌರವಕ್ಕೆ ಏನಾದರೂ ಧಕ್ಕೆ ಆದರೆ ಸಭಾಪತಿ ಕ್ರಮ ಕೈಗೊಳ್ಳಬಹುದು. ಇನ್ನು ಧ್ವನಿ ಮಾದರಿಗೆ ಅವಕಾಶ ನೀಡಬೇಕು ಅನ್ನುವಂಥದ್ದು. ಸದನದ ವ್ಯಾಪ್ತಿಯ ಚರ್ಚೆಗೆ ಮಾತ್ರ ಕ್ರಮದಿಂದ ವಿನಾಯಿತಿ ಇದೆ. ಟೇಬಲ್ ಮುರಿದು ದಾಂಧಲೆ ಮಾಡೋದು, ಅಶ್ಲೀಲ ಪದ ಬಳಕೆಗೆ ಅದಕ್ಕೆಲ್ಲ ಇಲ್ಲ. ಸರ್ಕಾರದ ಪರ SPP ಬೆಳ್ಳಿಯಪ್ಪ ವಾದ ಮಂಡಿಸಿದರು. ತನಿಖೆ ವ್ಯಾಪ್ತಿಯ ಪ್ರಶ್ನೆಯನ್ನು ಹೈಕೋರ್ಟ್ ತೀರ್ಮಾನಿಸಬೇಕು ಅಂತ ಹೇಳಿದರು. ಹೀಗಾಗಿ ಫೆಬ್ರವರಿ 20ರವರೆಗೆ ಮಧ್ಯಂತರ ತಡೆಯನ್ನು ನೀಡಿ ಕೋರ್ಟ್ ಆದೇಶ ಹೊರಡಿಸಿತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಪೀಠ ಆದೇಶ ಕೊಟ್ಟಿದೆ. ರವಿ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. SPP ವಾದ ಮಂಡಿಸಿದರು. ಅದು ಧ್ವನಿಯ ಮಾದರಿಯಿಂದ ಹಿಡಿದು ಪ್ರತಿ ವಿಚಾರದ ಬಗ್ಗೆ. ಕೆಲವೊಂದಕ್ಕೆ ಮಾತ್ರ ಇದೆ, ಟೇಬಲ್ ಮುರಿದು ದಾಂಧಲೆ ಮಾಡಲಿಕ್ಕೆ, ಅಶ್ಲೀಲ ಪದ ಬಳಕೆಗೆ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇದೆಲ್ಲವನ್ನೂ ಆಲಿಸಿದ ನ್ಯಾಯಾಧೀಶರು ಅಂತೂ ಒಂದಷ್ಟು ಟೈಮು ಸಿಕ್ಕಿದೆ, ಮಧ್ಯಂತರ ರಿಲೀಫ್ ಸಿಕ್ಕಂಗೆ ಆಗಿದೆ.